ಆ್ಯಕ್ಟಿಂಗ್ ಚೆನ್ನಾಗಿದೆ, ಹೀರೋಯಿಂದು ಚೆನ್ನಾಗಿದೆ. ಸ್ವಲ್ಪ ಸಸ್ಪೆನ್ಸ್ ಆಗಿದೆ, ನೋಡೋಕ್ಕೆ ಇಂಟ್ರೆಸ್ಟಿಂಗ್ ಇದೆ. ಆ್ಯಕ್ಚುಲಿ ನನ್ನ ಫ್ರೆಂಡ್ ಅನ್ಕೊಳಕ್ಕೆ ನಂಗೆ ತುಂಬ ಖುಷಿ ಆಗುತ್ತೆ. ಬಿಕಾಸ್ ಅವರ ಫಸ್ಟ್ ಪ್ರಯತ್ನ ಇದು. ಅವರ ತುಂಬ ಕಷ್ಟಗಳು ನೋಡಿ ನಾನು ಫ್ರೆಂಡ್ಸ್ಗಳೆಲ್ಲ ಶೇರ್ ಮಾಡೋ ಸಿನಿಮಾ ಇದು. ಸೊ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡ್ಬೇಕಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಸಿನಿಮಾ ಚೆನ್ನಾಗಿದೆ. ಸೊ ಕೊನೆವರೆಗೂ ಹಿಡಿತದಲ್ಲಿ ಇಟ್ಕೊಳ್ಳುತ್ತೆ. ಸಸ್ಪೆನ್ಸ್ ಥ್ರಿಲ್ಲರು. ಇಷ್ಟು ದಿನ ನಾನು ನೋಡಿದ್ದಿಲ್ಲ ಈ ಥರ ಸಿನಿಮಾಗಳು. ಇತ್ತೀಚೆಗೆ ಈ ವರ್ಷದಲ್ಲಿ ಅತ್ಯುತ್ತಮ ಚಿತ್ರ ಅಂದರೆ ತಪ್ಪಾಗಲ್ಲ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬನ್ನಿ. ಯಾಕೆಂದರೆ ಈ ಥರ ಸಪೋರ್ಟ್ ಮಾಡಿದ್ರೆ ಮಾತ್ರ ಸಿನಿಮಾಗಳು ಹೋಗುತ್ತೆ. ಯಾಕಂದರೆ ಇವತ್ತು ಒಂದಿನನೇ 12-15 ಸಿನಿಮಾ ರಿಲೀಸ್ ಆಗಿದೆ ಅಂದರೆ ಜನರು ಬರೋಕ್ಕಾಗ್ತಾ ಇಲ್ಲ. ಇಂಥ ಒಳ್ಳೆ ಕಂಟೆಂಟ್ ಮೂವಿನ ದಯವಿಟ್ಟು ನೀವು ಚಿತ್ರಮಂದಿರದಲ್ಲಿ ಬಂದು ನೋಡಬೇಕು. ದಯವಿಟ್ಟು ಎಲ್ಲ ಕರ್ನಾಟಕ ಜನತೆ ಕೇಳ್ತಾ ಇದ್ದೀನಿ, ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ತರ್ಕ ಅಂತ ಸಿನಿಮಾನ ಸಕ್ಸಸ್ ಮಾಡಿದ್ರೆ ಮಾತ್ರ ಈ ಥರ ಒಳ್ಳೆ ತಂಡಗಳು ಇನ್ನೂ 100 ಸಿನಿಮಾ ಮಾಡ್ಬೋದು. ಇಲ್ಲ ಅಂತಂದರೆ ಓನ್ಲಿ ಸ್ಟಾರ್ಗಳ ಸಿನಿಮಾ ಆಗುತ್ತೆ. ಸೊ ದಯವಿಟ್ಟು ಬಂದು ಸಿನಿಮಾ ನೋಡಿ, ನಿಮಗೆ ಇಷ್ಟ ಆದರೆ ಮಾತ್ರ ರಿವ್ಯೂ ಕೊಡಿ. ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿತ್ತು. ನನ್ನ ತಮ್ಮನೇ ಡೈರೆಕ್ಟ್ ಮಾಡಿರೋದು. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಮಾಡ್ತಾನೆ ಅಂತ. ಅಂದರೆ ನೀವು ಕೊನೆವರೆಗೂ ನೋಡೋವರೆಗೂ ಅಯ್ಯೋ ಏನೀಗಿದೆ ಅನಿಸಿದ್ರೆ ಕೊನೆ ಮೆಸೇಜ್ ಇದೆಯಲ್ಲ ತುಂಬ ಚೆನ್ನಾಗಿದೆ. ಎಂಡ್ವರೆಗೂ ನೋಡಿದ್ರೆ ಮಾತ್ರ ನಿಮಗೆ ಮೆಸೇಜ್ ಸಿಗೋದು. ನಾನು ಆ್ಯಕ್ಚುಲಿ ಕನ್ನಡ ಮೂವಿಗಳನ್ನ ನಾನು ಸಾಮಾನ್ಯವಾಗಿ ಇಷ್ಟಪಟ್ಟೆ ನೋಡ್ತೀನಿ. ಇದು ಹೊಸಬರು ಮೂವಿ ಅಂತ ನಾನು ಆಸೆಯಿಂದನೇ ಬಂದೆ. ಯಾಕಂದರೆ ಹೊಸಬರು ಮೂವಿಲಿ ಯಾವತ್ತೂ ಕೂಡ ವಿಭಿನ್ನವಾದ ಪ್ರಯತ್ನ ಇರುತ್ತೆ. ಹೀರೋಗಳ ಸಿನಿಮಾಗಳಿಗಿಂತ ಈಗಾಗಲೇ ಡಾಮಿನೇಷನ್ ಆಗಿರೋ ಹೀರೋಗಳ ಸಿನಿಮಾಗಳಲ್ಲಿ ಬರೀ ಅವ್ರ ಹೀರೋಯಿಸಮ್ ಇರುತ್ತೆ ಹೊರತು ಮೂವಿ ಇರೋಲ್ಲ. ಇಲ್ಲಿ ನಿಜವಾಗ್ಲೂ ಹೇಳ್ತೀನಿ, ಎಲ್ಲ ಹೊಸಬರು, ಹೊಸ ಮುಖಗಳು, ಏನೋ ಒಂದು ಹಂಬಲ ಇಟ್ಕೊಂಡು, ಒಂದು ಮಹತ್ವಾಕಾಂಕ್ಷೆ ಇಟ್ಕೊಂಡು ಹೊಸ ಮೂವಿಯನ್ನು ಹೊಸ ಮುಖಗಳು ಸೇರ್ಕೊಂಡು ಮಾಡಿರೋಂಥ ಸಿನಿಮಾ ಇದು. ವೈಯಕ್ತಿಕವಾಗಿ ನನಗೆ ಈ 2.5 ಗಂಟೆ ಸಿನಿಮಾ ಎಲ್ಲೂ ಬೋರ್ ಹೊಡಿಸ್ಲಿಲ್ಲ, ಬೇಜಾರಾಗಲಿಲ್ಲ, ಎದ್ದೋಗಕ್ಕೆ ಮನಸ್ಸು ಬರಲಿಲ್ಲ. ಮತ್ತು ಮಾಮೂಲಿ ಟ್ರ್ಯಾಕಲ್ಲಿ ಇಲ್ಲ, ಇದು ಬೇರೆ ಟ್ರ್ಯಾಕಲ್ಲಿದೆ. ಮೊದಲ ಅರ್ಧ ವಿರಾಮದವರೆಗೂ ಕೂಡ ಬಹಳ ಭಿನ್ನವಾದ ಪ್ರಯತ್ನ. ಮತ್ತು ನ್ಯಾಚುರಲ್ ಸಹಜವಾಗಿ ಈಗ ಅರ್ಬನ್ ಸಿಟಿಗಳಲ್ಲಿ ಎಲ್ಲೆಲ್ಲೂ ಕೆಲವು ಏರಿಯಾಗಳು ಅಡ್ಡಗಳು ಅಂತೇನೋ ಈ ಯಂಗ್ಸ್ಟರ್ ಭಾಷೆಯಲ್ಲಿ ಬರುತ್ತೋ ಅಂಥ ಅಡ್ಡಗಳಲ್ಲಿ ಒಂದು ಯುವ ಪೀಳಿಗೆಗಳು ಯಾವ ರೀತಿಯಲ್ಲಿ ಸಹಜವಾಗಿ ವರ್ತಿಸ್ತಾರೋ ಹಾಗೇ ಒಂದು ಸಹಜವಾದ ಕ್ಯಾರೆಕ್ಟರ್ಗಳನ್ನು ಬಿಲ್ಡ್ ಮಾಡಿದ್ದಾರೆ. ಬರೋಲ್ಲಿ ಎಲ್ಲ ಕ್ಯಾರೆಕ್ಟರ್ಗಳು ಭಾಳ ಸಹಜವಾಗಿದೆ. ಯಾವುದೋ ಅಲ್ಲಿ ನಮಗೆ ಕಲಾವಿದರು ಪಾತ್ರ ಮಾಡ್ತಾ ಇದೆ ಅಂತ ಅನಿಸ್ತಾನೆ ಇಲ್ಲ. ಎಲ್ಲ ನಾವೇ ಕಣ್ಮುಂದೆ ನೋಡ್ತಾ ಇರೋ ಒಂದು ಕ್ಯಾರೆಕ್ಟರ್ಗಳೇ ತೆರೆ ಮೇಲೆ ಬಂದಂಗೆ ಅಂತ ಅನಿಸ್ತಾ ಇತ್ತು. ಕೆಲವು ಪಾತ್ರಗಳಂತೂ ನಾವು ಎಲ್ಲೋ ನೋಡಿದ್ದೀವಿ ನಮ್ಮ ಏರಿಯಾಗಳಲ್ಲಿ ಅನ್ನೋ ಥರನೇ ಬಿಂಬಿಸ್ತಾ ಇತ್ತು. ಅಂಥ ಒಂದು ಪ್ರಯತ್ನವನ್ನು ಡೈರೆಕ್ಟ್ರಿಂದ ಹಿಡಿದು ಕಲಾವಿದರು ಎಲ್ಲ ಮಾಡಿದ್ದಾರೆ. ಮಧ್ಯಂತರವರೆಗೂ ಕೂಡ ನನಗೊಂದು ಚೂರು ಬೋರಾಗಲಿಲ್ಲ. ಆಮೇಲೆ ಒಂದು ಸ್ವಲ್ಪ ಕೊನೆಯಲ್ಲಿ ಒಂಚೂರು ಏನೋ ಒಂದು ಬೇರೆ ಥರ ಇರಬೇಕಂತ ಅನಿಸಿದ್ರು ಕೂಡ ಒಟ್ಟಾರೆ ಈ 2 ಗಂಟೆ ಮೂವಿ 2.25 ಗಂಟೆ ಮೂವಿ ಎಲ್ಲೂ ಬೇಜಾರು ಮಾಡಲಿಲ್ಲ. ಇಂಥ ಮೂವಿಗಳು ಯಂಗ್ಸ್ಟರ್ಸ್ಗಳು ಇಂಥ ಪ್ರಯತ್ನ ಮಾಡ್ತಾಯಿದ್ದಾರೆ, ಕನ್ನಡ ಚಿತ್ರರಂಗ ಬೆಳೆಯುತ್ತೆ. ನೋಡೋರು ಕೂಡ ದಯವಿಟ್ಟು ಸಿನಿಮಾಗಳನ್ನು ನೋಡಿ ಇಂಥ ಯಂಗ್ಸ್ಟರ್ನ ಪ್ರೋತ್ಸಾಹಿಸಬೇಕು ಅನ್ನೋದು ನನ್ನಂಥವನ್ನ ಅಭಿಪ್ರಾಯ. ಒಳ್ಳೆಯದಾಗಲಿ, ಇಡೀ ತಂಡಕ್ಕೆ ಶುಭವಾಗಲಿ. ತರ್ಕ ಫಿಲಮ್ ನಾನು 1 ವರ್ಷದಿಂದ ಫಾಲೋ ಅಪ್ ಮಾಡಿದ್ದೀನಿ. ನಾನೇನೋ ಅಂದ್ಕೊಂಡಿದ್ದೆ ಇವರು ಹೊಸಬರು ಏನೋ ಸಾಮಾನ್ಯವಾಗಿ ಏನೋ ಪ್ರಯತ್ನ ಮಾಡ್ತಿದ್ದಾರೆ ಹಾಗೆ ಹೀಗೆ ಅಂತ. ಆದರೆ ಇವತ್ತು ನೋಡಿದ ತಕ್ಷಣ ನನಗೆ ಖುಷಿ ಆಯಿತು. ಇವರ ಪ್ರಯತ್ನ, ಇವರ ಒಂದು ಎಫೆಕ್ಟ್ ಏನಿತ್ತು ಅದು ಇವತ್ತು ಸಫಲತೆ ಆಗಿದೆ. ಇವರು ಹೊಸ ಪ್ರಯತ್ನ ಆದರೂ ಸಹ 10/8 ಕೊಡ್ತೀನಿ. ಏಕೆಂದರೆ ಇವರು ಒಂದು ಕ್ರಿಯೇಟಿವಿಟಿ ಇದೆಯಲ್ಲ, ಅದು ತುಂಬ ಖುಷಿಯಾಗಿದೆ. ನಮಗೂ ಅದನ್ನು ನೋಡಿದ ಮೇಲೆ ಗೊತ್ತಾಯಿತು. ಮತ್ತು ಇವರೇನಾದರೂ ಮುಂದೆ ಸಿನಿಮಾಗಳು ಮಾಡಿದ್ರೆ ನಾವು ಇನ್ನೊಂದಷ್ಟು ನಮ್ಮ ಕೈಲಾದಂಥ ಒಂದು ಸಹಕಾರ ಕೊಡ್ತೀವಿ. ಮತ್ತು ಈ ಫಿಲಮ್ ಬಗ್ಗೆಯೂ ಸಹ ನಾವು ಆಲ್ರೆಡಿ ಹೇಳ್ದಂಗೆ 10/8 ರೇಟಿಂಗ್ ಇದೆ. ಇಲ್ಲಿ ಥ್ರಿಲ್ಲಿಂಗು ಚೆನ್ನಾಗಿದೆ ಮತ್ತು ಇದು ನೈಜತೆ ಘಟನೆ. ಇದು ಸಾಮಾನ್ಯವಾಗಿ ನೀವು ನೋಡುವಂಥ ಒಂದು ವಾಸ್ತವಿಕ ಚಿತ್ರಣ ಇಲ್ಲಿ ಬಿಂಬ ಆಗಿದೆ. ಇವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೊಸ ಪ್ರಯತ್ನ ಆದ್ರೂ ಇವರಿಗೆ ಒಳ್ಳೆಯದಾಗಲಿ. ಎಲ್ಲ ಜನ ಬಂದು ನೋಡಿ, ಈ ಸಿನಿಮಾ ತುಂಬ ಇಷ್ಟ ಆಗ್ತದೆ. ಸಿನಿಮಾ ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ ಫಿಲಮ್. ಎಂಡಿಂಗ್ ಮಾತ್ರ ಮಾರ್ವಲಸ್. ಎಂಡಿಂಗ್ ಯಾರು ತಿಳ್ಕೊಳಕ್ಕೆ ಆಗಲ್ಲ, ಹಿಂಗೈತೆ ಸಿನಿಮಾ ಅಂತ, ಅಷ್ಟು ಚೆನ್ನಾಗಿದೆ. ಎಂಡಿಂಗು ತರ್ಕನ ಭಯಂಕರವಾಗಿದೆ. ಎಂಡಿಂಗ್ ಮಾತ್ರ ಸರ್ ಭಾಳ ಚೆನ್ನಾಗಿದೆ, ಎಲ್ಲೂ ಬೋರ್ ಅನಿಸ್ಲಿಲ್ಲ. ಫಿಲಮು ತುಂಬ ಸಸ್ಪೆನ್ಸ್ ಆಗಿದೆ. ಲಾಸ್ಟಲ್ಲಿ ಮಾತ್ರ ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ತುಂಬ ಚೆನ್ನಾಗಿದೆ ಫಿಲಮ್. ಒಂದು ವಿನೂತನ ಪ್ರಯತ್ನ, ಅಂಬೆಗಾಲಿ ಇಟ್ಕೊಂಡು ನಡೀತಾ ಇದ್ದಾರೆ, ಮುಂದೆ ಬೆಳೀಲಿ ಅಂತ ನಾನು ಆಶೀರ್ವಾದ ಮಾಡ್ತೀನಿ. ಫಿಲಮ್ ತುಂಬ ಚೆನ್ನಾಗಿದೆ, ಸಸ್ಪೆನ್ಸ್ ಆಗಿ ತುಂಬ ಚೆನ್ನಾಗಿದೆ. ಸಿನಿಮಾ ತುಂಬ ಇಷ್ಟ ಆಯಿತು. ಕ್ಲೈಮ್ಯಾಕ್ಸ್ ಅಂತೂ ಯಾರು ಊಹೆ ಮಾಡೋಕ್ಕಾಗಿದ್ದಂಗಿದೆ. ಕ್ಲೈಮ್ಯಾಕ್ಸು ಹೊಸಬ್ರು ಪ್ರತಿಫಲ, ಅವ್ರ ಫಲ ಸಿಗಬೇಕು, ದೇವರ ಆಶೀರ್ವಾದ ಮಾಡಿ. ಸಿನಿಮಾ ಚೆನ್ನಾಗಿತ್ತು, ಥ್ರಿಲ್ಲಿಂಗ್ ಆ್ಯಂಡ್ ಸಸ್ಪೆನ್ಸಿವ್ ಆಗಿತ್ತು. ಯಾವುದೇ ಥರ ಬೇಜಾರಾಗೋದು ಅಂತ ಯಾವುದೇ ಥರ ಸೀನ್ಸ್ ಇಲ್ಲ. ನಾವು ಎದ್ದೋಗ್ಬೇಕು ಅಂತಲೂ ಒಂದ್ಸಲ ಚೆನ್ನಾಗಿದೆ. ಫಸ್ಟ್ ಹಾಫ್ ಒಂಥರ ಆದರೆ ಈ ಸೆಕೆಂಡ್ ಹಾಫ್ ಇನ್ನೂ ಚೆನ್ನಾಗಿದೆ. ಯಾವುದೇ ಥರ ಬೇಜಾರಾಗೋದು, ಅಲ್ಲಿ ನೋಡೋದು, ಯಾವುದೇ ಥರ ಡೈವರ್ಷನ್ ಇಲ್ಲ. ಸಾಕಾಗಿದೆ ಮೂವಿ. ಎಲ್ಲರೂ ಬಂದು ನೋಡ್ಬೋದು. 100% ಚೆನ್ನಾಗಿದೆ. ನಿಮಗೆಲ್ಲ ನೀವು ಕೊಟ್ಟಿರೋ ಕಾಸಿಗಿಂತ ಜಾಸ್ತಿ ನಿಮಗೆ ಇದಾಗುತ್ತೆ, ಫೀಲ್ ಆಗುತ್ತೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಬಂದು ನೋಡ್ಬೋದು ಫಿಲಮ್. ತುಂಬ ಚೆನ್ನಾಗಿದೆ. ಉಪೇಂದ್ರ ಸಸ್ಪೆನ್ಸ್ ಥ್ರಿಲ್ಲರ್ ಮೂವೀಸ್ ಬಂದು ತುಂಬ ವರ್ಷಗಳಾಗಿತ್ತು. ಉಪೇಂದ್ರ ಮೂವೀಸ್ ಸರ್ನ ಹೆಂಗೆ 2 ಸಲ ನೋಡ್ತಿದ್ವಿ, ಹಿಂಗೆ 2 ಸಲ ನೋಡ್ಬೇಕು ಅನಿಸ್ತಿದೆ. ಅರ್ಥ ಬೇಗ ಆಗಲ್ಲ. ತುಂಬ ಚೆನ್ನಾಗಿದೆ. ಈ ತರ್ಕ ತಂಡಕ್ಕೆ ಒಳ್ಳೆಯದಾಗಲಿ. ತುಂಬ ಚೆನ್ನಾಗಿದೆ ಸರ್. ಆಲ್ ದ ಬೆಸ್ಟ್ ಫಾರ್ ತರ್ಕ ಟೀಮ್. ಇಟ್ಸ್ ವೆರಿ ನೈಸ್ ಫಿಲಮ್. ಎವ್ರಿಬಡಿ ಮಸ್ಟ್ ವಾಚ್ ಇಟ್.
ವೆರಿ ಗುಡ್ ಫಿಲಮ್. ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಸಸ್ಪೆನ್ಸ್ ಥ್ರಿಲ್ಲರ್. ತುಂಬಾ ವರ್ಷ ಆಗಿತ್ತು ಬಂದು. ತುಂಬಾ ಚೆನ್ನಾಗಿದೆ. ತರ್ಕಾಟನ್ಗೆ ಧನ್ಯವಾದಗಳು. ಸೆಕೆಂಡ್ ಪಾರ್ಟು ಕಾಯ್ತಾ ಇದ್ದೇನೆ, ಕುತೂಹಲ ಆಗ್ಬಿಟ್ಟಿದೆ ನನಗೆ ಮುಂದೆ ಮೂವಿ ನೋಡೋಕ್ಕೆ. ತುಂಬಾ ಚೆನ್ನಾಗಿದೆ, ಮತ್ತೆ ಮತ್ತೆ ನೋಡಬೇಕು ಅನಿಸಿದೆ. ಚೆನ್ನಾಗಿ ತೆಗೆದಿದೆ. ಇಲ್ಲ, ಫಿಲಮ್ ಚೆನ್ನಾಗಿದೆ, ಸಸ್ಪೆನ್ಸ್ ಆಗಿ ಚೆನ್ನಾಗಿ ಮಾಡಿದ್ದಾರೆ ಹುಡುಗರು. ಫಿಲಮ್ ಚೆನ್ನಾಗಿದೆ, ಎಲ್ಲ ಬಂದು ನೋಡಿ. ತುಂಬಾ ಚೆನ್ನಾಗಿದೆ. ಫಸ್ಟಿಂದ ಲಾಸ್ಟ್ವರೆಗೂ ಕ್ಯೂರಿಯಾಸಿಟಿಯಿಂದ ನೋಡಿದ್ದೀನಿ. ಪಾರ್ಟ್ 2ವರೆಗೂ ಕಾಯ್ತಾ ಇರ್ತೀನಿ. ಸೊ ಒಂದು ಮೆಸೇಜ್ ಇದೆ ಅಂತ ಅನ್ಕೋತೀನಿ. ಸ್ಟೋರಿನೂ ಇದೆ ಕೂಡ. ಸೊ ಎಲ್ಲರೂ ಮಿಸ್ ಮಾಡದೆ ಪಾರ್ಟ್ 2 ವೇಟ್ ಮಾಡಿ. ತುಂಬ ಚೆನ್ನಾಗಿದೆ. ಹೊಸಬ್ರು ಮಾಡಿದ್ದಾರೆ ಅಂತ ಅನಿಸೋದೇ ಇಲ್ಲ, ಆ ಥರ ಮೂವಿ ಇದೆ. ಫಸ್ಟಿಂದ ಎಂಡ್ವರೆಗೂ ಎಲ್ಲೂ ಬೋರ್ ಆಗೋದಿಲ್ಲ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಎಲ್ರಿಗೂ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ನಾವು ನಮ್ಮ ಸ್ನೇಹಿತರೆಲ್ಲ ತುಂಬ ಖುಷಿ ಪಟ್ಟಿದ್ದು ಮಾಡಿದ್ವಿ. ಈ ಸಿನಿಮಾದಲ್ಲಿ ನಂದು ಒಂದು ಸಣ್ಣ ಪಾತ್ರ ಇದೆ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ಇನ್ನೂರ್ಗೂ ಸೂಪರ್ ಆಗಿದೆ ಸರ್. ಗುರು ಚೆನ್ನಾಗಿದೆ. ಆ್ಯಕ್ಟಿಂಗು ಈ ಥರ ಯಂಗ್ಸ್ಟರ್ಸ್ಗೆ ಪ್ರೋತ್ಸಾಹ ಕೊಡಿ ಅಂತ ಇಂಡಸ್ಟ್ರಿ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು. ತರ್ಕ 2 ಬರೋ ಥರ ಬಂದು ಜನಗಳು ನೋಡ್ಬೇಕಂತ ನಾನು ಕೇಳ್ಕೊತೀನಿ. ಚೆನ್ನಾಗಿದೆ ಸರ್. ಹೊಸೊಬ್ಬರ ಪ್ರಯತ್ನ ಮಾಡಿದ್ದಾರೆ, ನೋಡ್ಬೋದು. ಒಂದ್ಸಲ ಬಂದು ನೋಡಿ. ಎಲ್ಲ ಒಂದು ಒಳ್ಳೆ ಮೆಸೇಜ್ ಇದೆ. ಎಲ್ಲರೂ ಬಂದು ಥಿಯೇಟರ್ನಲ್ಲಿ ನೋಡಿ. ಚೆನ್ನಾಗಿದೆ. ಕಥೆ ಹಂದರ ಮಾಮೂಲಿ ಗೊತ್ತೇ ಇದ್ದೇ ಇತ್ತು ನಮಗೆ, ಯಾಕೆಂದರೆ ಪೇಪರ್ಗಳು ಓದ್ತಾನೆ ಇದ್ದೀವಿ, ಇಂಥ ಸುಮಾರು ಕೇಸ್ಗಳಾಗಿರ್ತವೆ. ಆದರೆ ಇದು ತುಂಬ ಇಂಟ್ರೆಸ್ಟಿಂಗಾಗಿ ಮಾಡಿದ್ದಾರೆ. ಈ ಸ್ಟಾರ್ಗಳು ಹಳೆ ಮುಖಗಳು ನೋಡಿ ಬೇಜಾರಾಗಿರೋ ಟೈಮಲ್ಲಿ ಈ ಹೊಸ ಮುಖಗಳು ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ವೆರಿ ನೀಟ್ಲಿ ಡನ್. ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿದೆ. ಬಟ್ ಕೆಲವೊಂದು ಕಡೆ ಸೆಕೆಂಡ್ ಹಾಫಲ್ಲಿ ಇದನ್ನು ಸಾಲ್ವ್ ಮಾಡಿರೋದು ಪೊಲೀಸ್ ಮಾಡಿದಾರಾ ಅಥವಾ ಇವರೇ ಕತೆ ಹೇಳ್ಕೊಂಡು ಹೋಗಿದ್ದಾರೆ ಅನ್ನೋದು ಸ್ವಲ್ಪ ಗೊಂದಲ ಶುರು ಆಯಿತು ನಮಗೆ. ಅದನ್ನು ಇಂಪ್ರೂವ್ ಮಾಡ್ಕೋಬೋದು. ಬಟ್ ಸ್ಕ್ರೀನ್ ಪ್ಲೇ, ಹಾಡುಗಳು, ಲಿರಿಕ್ಸ್ ತುಂಬ ಚೆನ್ನಾಗಿದ್ದಾವೆ. ಒಳ್ಳೆಯದಾಗಿ ತುಂಬ ಅದ್ಭುತವಾಗಿದೆ ಮೂವಿ. ಯೂತ್ಸ್ ಅಂತೂ ಪ್ಲೀಸ್ ಬನ್ನಿ, ಥಿಯೇಟರ್ಗೆ ಬಂದು ಮೂವಿನ ನೋಡಿ, ಮಿಸ್ ಮಾಡ್ಕೋಬೇಡಿ. ಎಸ್ಪೆಷಲಿ ಯೂತ್ಸ್. ಸೆಕೆಂಡ್ ಹಾಫ್ ಅಂತೂ ಇನ್ನೂ ಮಿಸ್ ಮಾಡ್ಕೋಬೇಡಿ, ಅಷ್ಟು ಅದ್ಭುತವಾಗಿದೆ. ಇಟ್ಸ್ ಅ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ. ಡೆಫಿನೆಟಾಗಿ ಯಾರೂ ಮಿಸ್ ಮಾಡ್ಕೋಬೇಡಿ, ಥಿಯೇಟರ್ಗೆ ಬಂದು ಮೂವಿ ವಾಚ್ ಮಾಡಿ. ಮೂವಿ ವಾಸ್ ನೈಸ್. ಎಲ್ಲರೂ ಬಂದು ನೋಡಿ ಥಿಯೇಟರ್. ನಮಸ್ಕಾರ. ಸಿನಿಮಾ ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ಅದು ಪ್ರಪ್ರಥಮ ಬಾರಿಗೆ ನಿರ್ದೇಶನ ಮಾಡಿದರು ಅಂತೂ ಭಾಳ ಹಳೆ ನಿರ್ದೇಶಕರ ಕೈ ಚಳಕ ತೋರಿಸಿದ್ದಾರೆ. ಭಾಳ ಚೆನ್ನಾಗಿ ಸೊಗಸಾಗಿ ಮಾಡಿದ್ದಾರೆ. ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಅಭಿನಯಿಸಿದ್ದಾರೆ. ಜೊತೆಗೆ ನಾನು ಪಾತ್ರ ಮಾಡಿದ್ದೇನೆ. ಆಮೇಲೆ ಹೊಸಬರನ್ನ ಸೇರಿಸ್ಕೊಂಡು ಹೊಸ ಕಲಾವಿದರನ್ನ ಹಾಕ್ಕೊಂಡು ಈ ಥರ ಸಕ್ಸಸ್ ಮಾಡೋದಿದೆಯಲ್ಲ, ಭಾಳ ಕಷ್ಟ. ಆದರೂ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಎಲ್ಲರೂ ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಿ ಇಂಥ ಹೊಸ ಹುಡುಗರಿಗೆ ಸಪೋರ್ಟ್ ಮಾಡಬೇಕು ಅಂತ